ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗಿಣ್ಣು ಹಾಲಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಬಟ್ಲು ಗಿಣ್ಣು ಆ ಥರ ಎಲ್ಲ ಮಾಡ್ಕೊಂಡು ತಿಂದಿರ್ತೀರ. ಈ ಥರ ಒಂದ್ಸಲ ಗಿಣ್ಣು ಹಾಲು ಸಿಕ್ಕಿದಾಗ ಈ ಥರ ಪಾಯಸ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೇನು ಬೇಕು ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲು ನಾನು 1 ಲೀಟ್ರ್ ಗಿಣ್ಣು ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಮತ್ತು ರುಚಿಗೆ ಎಷ್ಟು ಬೇಕೋ, ನೀವು ಸಿಹಿ ಎಷ್ಟು ತಿಂತೀರ ಅಷ್ಟು ಬೆಲ್ಲ, ಅದು ಹೆಚ್ಚು ಕಮ್ಮಿ ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಅದಕ್ಕೆ ಈಗ ತೆಂಗಿನಕಾಯಿನ ನಾನು ನೀವು ತುರಿಟ್ಕೊಳ್ಳಿ. ನಾನು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿ ಬೇಕು. ಆ ಗಟ್ಟಿ ಅವಲಕ್ಕಿನೂ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಅರ್ಧ ಕಪ್ಪು ಹುರ್ಗಡ್ಲೆ ಮತ್ತು 3-4 ಏಲಕ್ಕಿ. ಇದನ್ನು ಅಷ್ಟೇ ಸಣ್ಣದಾಗಿ ರವೆ ಥರ ಪುಡಿ ಮಾಡಿ ಇಟ್ಕೋಬೇಕು ಹುರ್ಗಡ್ಲೆನ. ಇದಿಷ್ಟು ಮಾಡಿಕೊಂಡ್ರೆ ಈಗ ಪಾಯಸ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ನಾನು ಗಿಣ್ಣು ಹಾಲನ್ನ ಕಾಯ್ಸಕ್ಕಿಟ್ಟಿದ್ದೀನಿ. ಈ ಗಿಣ್ಣು ಹಾಲು ಕರು ಹಾಕಿ 5ರಿಂದ 6ನೇ ದಿನಕ್ಕೆ ತೊಗೊಂಡಿರೋ ಹಾಲಿದು. 1 ಲೀಟ್ರಷ್ಟು ತೊಗೊಂಡಿದ್ದೀನಿ. ಅದನ್ನು ಕಾಯಕ್ಕಿಟ್ಟು ಅದೊಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬೆಲ್ಲ ಹಾಕಿ, ಬೆಲ್ಲ ಹಾಕ್ತಿದ್ದಂಗೆ ಹಾಲು ಒಡೆಯೋಕ್ಕೆ ಶುರು ಆಗುತ್ತೆ. ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಿದ್ಮೇಲೆ, ಹಾಲು ಒಡೆದ್ಮೇಲೆ ನೋಡಿ ಈ ಥರ ಹಾಲು ಒಡೆಯೋಕ್ಕೆ ಶುರು ಆಗುತ್ತೆ. ಈ ಥರ ಕಂಪ್ಲೀಟಾಗಿ ಒಡ್ಕೊಂಡ್ಬೇಕು. ಈ ಥರ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋ ಅವಲಕ್ಕಿ ತರಿಯಾಗಿ ಅದನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡಿ. ಅವಲಕ್ಕಿ ಸ್ವಲ್ಪ ಬೇಯಬೇಕು. ಅವಲಕ್ಕಿ ಬೆಂದ ಮೇಲೆ ಹುರ್ಗಡ್ಲೆ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದೊಂದು 2 ನಿಮಿಷ ಕುದಿಯೋಕ್ಕೆ ಬಿಡಿ. ಅದು ಕುದ್ಮೇಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ ಅದನ್ನು. ಈ ಹಂತದಲ್ಲಿ ನೀವು ಸಿಹಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ಟೇಸ್ಟ್ ನೋಡಿಕೊಂಡು ಬೆಲ್ಲ ಬೇಕಾದ್ರೆ ಇನ್ನೊಂಚೂರು ಸೇರಿಸ್ಕೊಬೋದು. ಇಷ್ಟಾಗಿ ಒಂದು ಸ್ವಲ್ಪ ಹೊತ್ತು ಕುದ್ಮೇಲೆ ಗಿಣ್ಣು ಹಾಲಿನ ಪಾಯಸ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಆ ಬಟ್ಲು ಗಿಣ್ಣು ಅಂತ ಮಾಡ್ಕೊಳ್ಳೋ ಜೊತೆ ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.